ಎರಡೂ ದೇಶಗಳ ಡಿಜಿಎಂಒಗಳ ಸಭೆ ಮುಕ್ತಾಯ ಆಗಿದೆ. ಕದನ ವಿರಾಮ ಇನ್ನು ಇದು ಮುಂದೂಡಲಾಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಎಲ್ಲರೂ ಕೂಡ ಕಾಯ್ತಾ ಇದ್ದಂತ ಒಂದು ವಿಚಾರ ಇದು. ಡಿಜಿಎಂಒ ಮಟ್ಟದ ಮಹತ್ವದ ಸಭೆ ಇತ್ತು. ಇವತ್ತು ಸಭೆ ಅಂತ್ಯ ಆಗಿದೆ, ಚರ್ಚೆಯೂ ಕೂಡ ನಡೆದಿದೆ. ಯಾವ ರೀತಿಯಾದಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅಂತ ಅಂದ್ರೆ ಕದನ ವಿರಾಮವನ್ನ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡೋದು. ಕದನ, ಈ ದಾಳಿ ನಡೆಯೋ ಹಾಗಿಲ್ಲ. ಕದನ ವಿರಾಮ ಕಂಟಿನ್ಯೂಸ್ ಆಗಿರುತ್ತೆ, ಮುಂದುವರಿಯುತ್ತೆ. ಸೊ ಈ ಡಿಜಿಎಂಒ ಮಟ್ಟದ ಮಹತ್ವದ ಸಭೆಯ ಬಗ್ಗೆ ಬಹಳಷ್ಟು ಕುತೂಹಲ ಇತ್ತು. ಇವತ್ತು ಸೇನಾ ಕಾರ್ಯಾಚರಣೆಯ ಮಹಾನಿರ್ದೇಶಕರ ಸಭೆ ಮುಕ್ತಾಯ ಆಗಿದೆ. ಈಗ ಡಿಜಿಎಂಒ, ಎರಡೂ ದೇಶಗಳ ಡಿಜಿಎಂಒ ಮಟ್ಟದ ಸಭೆ ಅಂತ್ಯ ಆಗಿದೆ. ಸೊ ಈ ಸಂದರ್ಭದಲ್ಲಿ ಎರಡೂ ದೇಶಗಳ ಡಿಜಿಎಂಒಗಳು ಈ ಮಾತನಾಡಿದ್ದಾರೆ, ಚರ್ಚೆಯನ್ನ ನಡೆಸಿದ್ದಾರೆ. ಬಹಳ ಪ್ರಮುಖವಾಗಿ ಎರಡೂ ದೇಶಗಳ ನಡುವೆ ಕದನ ವಿರಾಮ ಮುಂದುವರಿಕೆಯಾಗುತ್ತೆ. ನೋಡಿ, ಎರಡೂ ದೇಶಗಳ ನಡುವೆ ಈಗ ಕದನ ವಿರಾಮ ಘೋಷಣೆ ಮಾಡಿಕೊಳ್ಳಲಾಗಿದೆ, ಅದು ಮುಂದುವರಿಯುತ್ತೆ. ಸೇನಾ ಕಾರ್ಯಾಚರಣೆಯ ಮಹಾನಿರ್ದೇಶಕರ ಸಭೆಯಲ್ಲಿ ಬಹಳಷ್ಟು ಚರ್ಚೆಯಾಗಿದೆ. ಈ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದ ನಡುವೆ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿತ್ತು. ಆ ಕಡೆಯಿಂದಲೂ ಕೂಡ ಗುಂಡಿನ ದಾಳಿ ನಡೀತಾ ಇತ್ತು. ನಮ್ಮ ಭಾರತವೂ ಕೂಡ ಅದಕ್ಕೆ ಪ್ರತ್ಯುತ್ತರವನ್ನ ಕೊಡ್ತಾ ಇತ್ತು ಸರಿಯಾಗಿ. ಅಮೆರಿಕ ಮಧ್ಯಪ್ರವೇಶದಿಂದ ಕದನ ವಿರಾಮವನ್ನ ಘೋಷಣೆ ಮಾಡಲಾಯಿತು. ಇವತ್ತು ಬಹಳ ಪ್ರಮುಖವಾಗಿ 12 ಗಂಟೆಗೆನೆ ಈ ಒಂದು ಸಭೆ ನಡಿಬೇಕಾಗಿತ್ತು. ಕಾರಣಾಂತರಗಳಿಂದ ಅದು ಸಂಜೆ ನಡೀತು ಸಭೆ. ಈಗ ಸಭೆ ಕೂಡ ಅಂತ್ಯ ಆಗಿದೆ, ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ಮಾಹಿತಿ. ಈಗ ಕದನ ವಿರಾಮ ಯಥಾವತ್ತಾಗಿ ಮುಂದುವರಿಯುತ್ತೆ. ಪಾಕಿಸ್ತಾನವೂ ಕೂಡ ದಾಳಿ ಮಾಡಂಗಿಲ್ಲ, ಬಾಲ ಬಿಚ್ಚಂಗಿಲ್ಲ. ಅದೇ ರೀತಿಯಾಗಿ ಭಾರತವೂ ಕೂಡ ಗುಂಡಿನ ದಾಳಿ ನಡೆಸೋ ಹಾಗಿಲ್ಲ, ನಡೆಸಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿದೆ. ಒಟ್ಟಾರೆಯಾಗಿ ಈ ದಾಳಿ, ಪ್ರತಿ ದಾಳಿ ಇದೆಲ್ಲವೂ ಕೂಡ ಏನು ನಡೆಯಂಗಿಲ್ಲ. ಸೇನಾ ಕಾರ್ಯಾಚರಣೆಯ ಮಹಾನಿರ್ದೇಶಕರ ಸಭೆಯಲ್ಲಿ ಈ ರೀತಿಯಾದಂತ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಮೊನ್ನೆ ಕದನ ವಿರಾಮ ಘೋಷಣೆ ಮಾಡಿದಾಗ ಪರ ವಿರೋಧದ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಭಾರತದಲ್ಲಿ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾವ ಕಾರಣಕ್ಕಾಗಿ ನರೇಂದ್ರ ಮೋದಿ ಅವರು ಕದನ ವಿರಾಮವನ್ನ ಒಪ್ಕೊಂಡ್ರು, ಅದು ಕೂಡ ಅಮೆರಿಕ ಹೇಳ್ತು ಅಂತ ಒಪ್ಕೊಳ್ಳುವಂತ ಅವಶ್ಯಕತೆ ಏನಿತ್ತು? ಭಾರತ ಈಗ ವಿಶ್ವ ಗುರು ಆಗಿದೆ, ಅಮೆರಿಕದ ಮಾತು ಯಾಕೆ ಕೇಳಬೇಕಾಗಿತ್ತು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಆಗ್ತಾ ಇತ್ತು. ಇದೆಲ್ಲದರ ನಡುವೆ ಇವತ್ತು ಡಿಜಿಎಂಒ ಮಟ್ಟದ ಸಭೆ ಆದ ನಂತರ ಒಂದು ತೀರ್ಮಾನಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಫೈನಲಿ ಈಗ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ಳಲಾಗಿದೆ ಈ ಒಂದು ಸಭೆಯಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ದಿಲೀಪ್, ಡಿಜಿಎಂಒಗಳ ಮಟ್ಟದ ಈ ಒಂದು ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಕುತೂಹಲ ಇತ್ತು. ಯಾವ ರೀತಿಯಾದಂತಹ ತೀರ್ಮಾನವನ್ನ ಉಭಯ ದೇಶಗಳು ತೆಗೆದುಕೊಳ್ಳುತ್ತವೆ ಅಂತ ಹೇಳಿ ಏನೆಲ್ಲ ಚರ್ಚೆ ಆಯಿತು, ಯಾವ ರೀತಿಯಾದಂತಹ ನಿರ್ಧಾರವನ್ನ ಈ ಸಂದರ್ಭದಲ್ಲಿ ತೆಗೆದುಕೊಳ್ಳಲಾಗಿದೆ? ಸದ್ಯದ ಮಟ್ಟಿಗೆ ರಾಮ್ ಬರ್ತಿರೋ ಮಾಹಿತಿಗಳನ್ನು ವಿಶ್ಲೇಷಿಸಿ ನೋಡೋದಾದ್ರೆ ಕದನ ವಿರಾಮವನ್ನು ಇನ್ನಷ್ಟು ದಿನ ಮುಂದೂಡಿಕೆ ಮಾಡೋದಕ್ಕೆ ಒಂದು ತೀರ್ಮಾನ ಕೈಗೊಂಡಿದ್ದಾರೆ. ಈ ಕದನ ವಿರಾಮ ಎಷ್ಟು ದಿನ ಮುಂದೂಡಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ಇಲ್ಲ. ಜೊತೆಗೆ ಈ ಒಂದು ಆಟ್ಲೈನ್ ಮೂಲಕ ಏನು ಪಾಕಿಸ್ತಾನದ DGMO ಅಂದರೆ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ ಜೊತೆ ನಮ್ಮ ಭಾರತದ DGMO ಒಂದು ಮಾತುಕತೆ ನಡೆಸಿರೋದು. ಆಟ್ಲೈನ್ ಮೂಲಕ ನಡೆದ ಒಂದು ಈ ಮಾತುಕತೆ ಅತ್ಯಂತ ಗೌಪ್ಯವಾಗಿರುತ್ತೆ. ಈ ಮಾತುಕತೆಯಲ್ಲಿ ಯಾವ್ಯಾವ ವಿಚಾರಗಳು ಚರ್ಚೆ ಆಯಿತು, ಭಾರತ ಏನಾದರೂ ತನ್ನ ಬೇಡಿಕೆಗಳನ್ನು ಇಡ್ತಾ, ಭಾರತ ಏನಾದರೂ ಷರತ್ತುಗಳನ್ನು ವಿಧಿಸ್ತಾ, ಆ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಬಹುತೇಕ ಈ ಒಂದು ಸಭೆಯ ಬಳಿಕ ಪ್ರಧಾನಿ ಮೋದಿ ಅವರಿಗೆ ಈ ಒಂದು ಮಾತುಕತೆಯ ವಿವರಗಳನ್ನು DGMO ವಿವರಿಸ್ತಾರೆ ಮತ್ತು ಸೇನಾ ಮುಖ್ಯಸ್ಥರು ವಿವರಿಸ್ತಾರೆ. ಇದಾದ ನಂತರದಲ್ಲಿ ಪ್ರಧಾನಿ ಮೋದಿ ಅವರು ರಾತ್ರಿ 8 ಗಂಟೆಗೆ ಏನು ಇವತ್ತೊಂದು ಮಹತ್ವದ ಒಂದು ಭಾಷಣವನ್ನು ಮಾಡಲಿದ್ದಾರೆ ದೇಶವನ್ನು ಉದ್ದೇಶಿಸಿ. ಈ ಸಮಯದಲ್ಲಿ ಭಾರತದ ನಿಲುವು ಪ್ರಕಟ ಆಗುತ್ತೆ ಅಂತ ಅನಿಸುತ್ತೆ ರಾಮ್. ಯಾಕಂದರೆ ಭಾರತ ಯಾವುದೇ ಕಾರಣಕ್ಕೂ ಸೇನೆ ತನ್ನ ಒಂದು ನಿರ್ಧಾರವನ್ನು
ಅದನ್ನು ಯಾವತ್ತೂ ನೇರವಾಗಿ ಪ್ರಕಟಿಸಲ್ಲ. ಸೇನೆ ಸುದ್ದಿಗೋಷ್ಠಿ ನಡೆಸಿದಾಗ ತಾನು ಯಾವ ಕಾರ್ಯಾಚರಣೆಯನ್ನು ನಡೆಸಿದ್ವಿ ಅದು ಸರ್ಕಾರದ ಆಣತಿಯಂತೆ ನಡೆದ ಕಾರ್ಯಾಚರಣೆ ವಿವರಗಳನ್ನಷ್ಟೇ ಸೇನೆ ಕೊಡುತ್ತೆ. ಆದರೆ ಸೇನೆ ಯಾವತ್ತೂ ಒಂದು ಸರ್ಕಾರದ ರೀತಿಯಲ್ಲಿ ನಾವು ಈ ಒಂದು ತೀರ್ಮಾನ ತಗೊಂಡಿದ್ದೀವಿ ಅಂತ ಸೇನೆ ಯಾವತ್ತೂ ಹೇಳೋದಿಲ್ಲ. ಹಾಗಾಗಿ ಈಗ ಒಂದು ಡಿ ಜಿ ಎಮ್ ಒ ಮಟ್ಟದ ಮಾತುಕತೆ ಏನಿತ್ತು, ಈ ಮಾತುಕತೆಯಲ್ಲಿ ಏನೊಂದು ಚರ್ಚೆ ಆಯಿತು, ಕದನ ವಿರಾಮ ಮುಂದೂಡಿಸೋಕ್ಕೆ ಏನೊಂದು ತೀರ್ಮಾನ ಆಗಿದೆ, ಈ ತೀರ್ಮಾನದ ಕುರಿತಾಗಿ ಪ್ರಧಾನಿ ಮೋದಿ ಅವ್ರ ಜೊತೆ ಒಂದು ಸಮಗ್ರ ಚರ್ಚೆ ನಡೆಯುತ್ತೆ. ಈ ಒಂದು ಸಭೆಯಲ್ಲಿ NS ಅಜಿತ್ ದೋವಲ್ ಇರ್ತಾರೆ, ಜೊತೆಗೆ 3 ಸೇನೆಗಳ ಅಂದರೆ ಭೂಸೇನೆ, ವಾಯುಸೇನೆ ಮತ್ತು ನೌಕಾದಳದ ಮುಖ್ಯಸ್ಥರು ಇರ್ತಾರೆ. ಜೊತೆಗೆ 3 ಸೇನೆಗಳ ಮುಖ್ಯಸ್ಥರಾದ CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಅವರು ಇರ್ತಾರೆ. ಜೊತೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನು ಒಳಗೊಂಡಂಥ ಈ ಒಂದು ಹೈ ಲೆವೆಲ್ ಮೀಟಿಂಗ್ ಕಮಿಟಿಯಲ್ಲಿ ಚರ್ಚೆ ಆದ ನಂತರ ಇವತ್ತು ರಾತ್ರಿ 8 ಗಂಟೆಗೆ ಪ್ರಧಾನಿ ಮೋದಿ ಅವರು ಭಾರತ ಸರ್ಕಾರದ ಒಂದು ಮಾಹಿತಿಯನ್ನು ನಿಖರವಾಗಿ ಘೋಷಣೆ ಮಾಡಲಿದ್ದಾರೆ. ಇವತ್ತು ರಾತ್ರಿ 8 ಗಂಟೆಗೆ ಇದನ್ನೊಂದು ಗ್ರ್ಯಾಂಡ್ ಫಿನಾಲೆ ಅನ್ಬೋದು. ಯಾಕೆಂದರೆ ಈಗ ಏನೊಂದು DGMO ಮಟ್ಟದ ಮಾತುಕತೆ ಏನಾಯಿತು ಇದನ್ನು ನಾವು ಸೆಮಿಫೈನಲ್ ಅಂತ ಭಾವಿಸ್ಬೋದು. ಇವತ್ತು ರಾತ್ರಿ 8 ಗಂಟೆಗೆ ಗ್ರ್ಯಾಂಡ್ ಫಿನಾಲೆ ಅಂತ ಅನ್ಕೊಬೋದು. ರಾಮ್, ದಿಲೀಪ್, ಸಹಜವಾಗಿ DGMOಗಳ ಮಟ್ಟದ ಸಭೆ ನಡೆಯುತ್ತೆ ಅಂತ ಅಂದಾಗ ಈ ಕದನ ವಿರಾಮ ಅಥವಾ ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತ ಹೇಳಿ ಮೊದಲು ಬಗ್ಗಿದ್ದೆ ಪಾಕಿಸ್ತಾನ. ಅದಾದ ನಂತರ ಭಾರತ ಅಫ್ಕೋರ್ಸ್ ಒಂದಿಷ್ಟು ಷರತ್ತುಗಳನ್ನು ಹಾಕುತ್ತೆ ಅನ್ನೋ ಒಂದು ವಿಚಾರವೂ ಕೂಡ ಚರ್ಚೆ ಆಗ್ತಾ ಇತ್ತು. ಹಾಕಿದ್ರೆ ಅಕಸ್ಮಾತ್ ಆಗಿ ನಮಗೆ ಮಾಹಿತಿ ಇಲ್ಲ, ಹಾಕಿದ್ರೆ ಯಾವೆಲ್ಲ ಷರತ್ತುಗಳನ್ನು ಹಾಕಿರಬಹುದು ಈ ಸಂದರ್ಭದಲ್ಲಿ ಅಂತ. ಭಾರತ ಮೊದಲಿಗೆ ಒಂದು ಷರತ್ತು ಏನಂದರೆ, ನೀವೇನೊಂದು ಕದನ ವಿರಾಮ ಉಲ್ಲಂಘನೆ ಮಾಡಿದ್ದೀರಾ, ಯಾವಾಗ ಕದನ ವಿರಾಮ ಘೋಷಣೆ ಆದ ಕೆಲವೇ ಗಂಟೆಗಳಲ್ಲಿ ನೀವು ಕದನ ವಿರಾಮ ಉಲ್ಲಂಘನೆ ಮಾಡಿದ್ರಲ್ಲ, ಅದನ್ನು ಯಾಕೆ ಮಾಡಿದ್ರಿ ಅನ್ನೋದೇ ಭಾರತದ ಮೊದಲನೇ ಪ್ರಶ್ನೆ ಆಗಿರುತ್ತೆ. ಯಾಕೆಂದರೆ ಭಾರತ ಕದನ ವಿರಾಮಕ್ಕೆ ಒಂದು ಪ್ರಸ್ತಾಪವನ್ನು ಪಾಕಿಸ್ತಾನ ಮಾಡಿತ್ತು, ಆ ಒಂದು ಪ್ರಸ್ತಾಪವನ್ನು ಭಾರತ ಒಪ್ಪಿತ್ತು. ಆದರೆ ಶಾಂತಿಯನ್ನು ಕದಡುವಂಥ ಕೆಲಸವನ್ನು ಮೊದಲು ಮಾಡಿದ್ದು ಪಾಕಿಸ್ತಾನ. ಜೊತೆಗೆ ಮತ್ತೊಂದು ಮಹತ್ವದ ವಿಚಾರ ಏನಂದರೆ, ಭಾರತ ಮೊದಲಿಗೆ ದಾಳಿ ಮಾಡಿದ್ದು ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ. ಈ ವಿಚಾರವನ್ನು ಭಾರತ ಪದೇ ಪದೇ ಹೇಳ್ತಿದೆ. ಇವತ್ತಿನ ಸೇನಾ ನಾಯಕರ ಸುದ್ದಿಗೋಷ್ಠಿಯಲ್ಲೂ ಕೂಡ ಇದೇ ಮಾತನ್ನು ಭಾರತ ಹೇಳ್ತು. ಏನಂದರೆ, ನಾವು ಸೇನಾ ನೆಲೆಗಳನ್ನು ಗುರಿಯಾಗಿಸಿ ದಾಳಿ ನಡೆಸಿದ್ವಿ. ಆ ನಂತರ ಪಾಕಿಸ್ತಾನ ಸೇನೆ ನಮ್ಮ ವಿರುದ್ಧ ದಾಳಿ ನಡೆಸ್ತು. ಅಂದರೆ ಉಗ್ರರ ವಿರುದ್ಧ ನಾವೇನು ಪ್ರತೀಕಾರ ತಗೊಂಡ್ವಲ್ಲ, ಅದಕ್ಕೆ ಪ್ರತಿಯಾಗಿ ಭಾರತದ ಸೇನೆ ಅದಕ್ಕೆ ಪ್ರತೀಕಾರವಾಗಿ ಪಾಕಿಸ್ತಾನದ ಸೇನೆ ಭಾರತದ ಸೇನೆ ಮೇಲೆ ಮತ್ತು ಭಾರತದ ನಾಗರಿಕರ ಮೇಲೆ ಗುರಿಯಾಗಿಸಿ ದಾಳಿ ನಡೆಸ್ತು. ಈ ಕಾರಣದಿಂದಾಗೇ ನಾವು ಪಾಕಿಸ್ತಾನ ಸೇನೆ ವಿರುದ್ಧ ಪ್ರತಿ ದಾಳಿ ನಡೆಸಬೇಕಾಯಿತು. ಇಲ್ಲಾಂದರೆ ನಾವು ದಾಳಿ ನಡೆಸ್ತಿರ್ಲಿಲ್ಲ ಅನ್ನೋ ಮಾಹಿತಿಯನ್ನು ಇವತ್ತಿನ ಒಂದು ಭಾರತೀಯ ಸೇನೆಯ ವಕ್ತಾರರು ಮಾಹಿತಿ ಕೊಟ್ಟರು. ಈ ಒಂದು ವಿಚಾರ ಕೂಡ ಇವತ್ತಿನ DGMO ಸಭೆಯನ್ನು ಪ್ರಸ್ತಾಪ ಆಗಿರ್ಬೋದು. ಏನಂದರೆ, ನಾವು ಉಗ್ರರನ್ನು ಗುರಿಯಾಗಿಸಿದ್ವಿ, ನಾವು ಪಾಕಿಸ್ತಾನ ಸೇನೆಯನ್ನು ಗುರಿಯಾಗಿಸಿದ್ವಿ, ನಾವು ಎಂದಿಗೂ ಕೂಡ ನಾಗರಿಕರನ್ನು ಗುರಿಯಾಗಿಸಿ ದಾಳಿ ನಡೆಸಿಲ್ಲ. ಹಾಗಿರುವಾಗ ನೀವು ನಾಗರಿಕರನ್ನು ಗುರಿಯಾಗಿಸಿ ದಾಳಿ ಯಾಕೆ ನಡೆಸಿದ್ದು? ಅದು ಎರಡನೇ ಮಹತ್ವದ ಪ್ರಶ್ನೆ ಆಗಿರ್ಬೋದು. ಮತ್ತು ಮೂರನೇದು, ಪಾಕಿಸ್ತಾನ ಹರಡಿ ಬಿಡ್ತಿರೋಂಥ ಸುಳ್ಳು ಸುದ್ದಿಗಳು. ಪಾಕಿಸ್ತಾನ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲಿ ನೋಡಿದ್ರೂ ಸುಳ್ಳು ಸುದ್ದಿಗಳದ್ದೇ ಭರಾಟೆ ಆಗಿದೆ. ಭಾರತದ ಎಷ್ಟೋ ಯುದ್ಧ ವಿಮಾನಗಳನ್ನು ಒಡೆದು ಉರುಳಿಸ್ಬಿಟ್ಟಿದ್ದೀವಿ, ಭಾರತದ ಕ್ಷಿಪಣಿಗಳನ್ನು ತಡೆದಿದ್ದೀವಿ, ಭಾರತದೊಳಗೆ ನುಗ್ಗಿ ದಾಳಿ ಮಾಡಿದ್ದೀವಿ, ಭಾರತದಲ್ಲಿ ಹಾಹಾಕಾರವನ್ನೇ ಸೃಷ್ಟಿಸಿದ್ದೀವಿ. ಈ ರೀತಿ ಸಿಕ್ಕಾಪಟ್ಟೆ ಕ್ಲೈಮ್ಸ್ಗಳು ಎಲ್ಲ ಬರೀ ಸುಳ್ಳು ವಾದ ಸರಣಿಗಳನ್ನು ಮಂಡಿಸಿದ್ದಾರೆ. ಈ ಒಂದು ವಿಚಾರ ಕೂಡ ಚರ್ಚೆಗೆ ಬಂದಿರ್ಬೋದು. ಯಾಕೆಂದರೆ ಭಾರತೀಯ ಸೇನೆ ಪದೇ ಪದೇ ಸುದ್ದಿಗೋಷ್ಠಿಯನ್ನು ನಡೆಸಿ ತಾವು ಯಾವ ಒಂದು ನಿಖರವಾದ ಗುರಿಗಳನ್ನು ಗುರುತಿಸಿದ್ವಿ, ಯಾವ ಟಾರ್ಗೆಟ್ನ ನಾವು ಹೊಡೆದಾಕಿದ್ವಿ ಅಂತ ಸಾಕ್ಷ್ಯ ಸಮೇತ ಹೇಳ್ತು. ಆದರೆ ಪಾಕಿಸ್ತಾನ ಸುದ್ದಿಗೋಷ್ಠಿನಲ್ಲಿ ಇದು ಯಾವುದೂ ಇರಲಿಲ್ಲ. ಜೊತೆಗೆ ಇನ್ನೊಂದು, ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅವರೇನೋ ಒಂದು ಸುದ್ದಿಗೋಷ್ಠಿ ನಡೆಸಿದ್ರು ಶನಿವಾರ. ಅವರು ಹೇಳೋ ಮಾಹಿತಿ ಏನಂದರೆ, ಭಾರತದ ವಿರುದ್ಧ ನಾವು ದಿಗ್ವಿಜಯ ಸಾಧಿಸ್ಬಿಟ್ಟಿದ್ದೀವಿ ಅಂತ. ಅದು ಕೂಡ ಮತ್ತೊಂದು ಸುಳ್ಳು. ಈ ಕಾರಣದಿಂದಾಗಿ ಒಂದು ಸುಳ್ಳು ಹೇಳಿಕೆಗಳನ್ನು ನೀಡ್ತಿರೋ, ಅಂದರೆ ಸೋಷಿಯಲ್ ಮೀಡಿಯಾದಲ್ಲೇ ಯುದ್ಧ ಗೆಲ್ತಿರೋ ಪಾಕಿಸ್ತಾನದ ವಿರುದ್ಧ ಒಂದು DGMOಗಳ ಮಟ್ಟದ ಸಭೆಯಲ್ಲಿ ಒಂದು ಆಕ್ರೋಶ ವ್ಯಕ್ತ ಆಗಿರ್ಬೋದು. ಆದರೆ ಇವೆಲ್ಲ ಒಂದು ಊಹೆ ಅಷ್ಟೇ. ಆಗಿದೆಯೋ ಇಲ್ವೋ ಅನ್ನೋದು ನಿಖರ ಮಾಹಿತಿ ಸೇನೆನೇ ಕೊಡಬೇಕು. ಯಾಕೆಂದರೆ ಈ ಒಂದು DGMO ಮಟ್ಟದ ಸಭೆ ಏನಿರುತ್ತೆ ಅದು ಸಾಮಾನ್ಯ ವಿಡಿಯೋ ಕಾನ್ಫರೆನ್ಸ್ ಅಥವಾ ದೂರವಾಣಿ ಮುಖಾಂತರ ಆ ಥರ ನಡೆಯೋ ಸಭೆ ಅಲ್ಲ, ಇದು ಆನ್ಲೈನ್ ಮೂಲಕ ನಡೆಯುವಂಥ ಸಭೆ. ಹಾಗಾಗಿ ಈ ಸಭೆಯ ವಿವರಗಳು ಅತ್ಯಂತ ಗೌಪ್ಯವಾಗಿರುತ್ತೆ. ಸೇನೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಪ್ರಕಟಿಸಿದಾಗ ನಾವು ಅದ್ರ ಬಗ್ಗೆ ಇನ್ನಷ್ಟು ವಿಶ್ಲೇಷಣೆ ಮಾಡ್ಬೋದು. ರಾಮ್, ಓಕೆ ದಿಲೀಪ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.